ಮ್ಯಾಂಗೋಸ್ ಫುಲ್ ಕವರ್ ಆಗೋಷ್ಟು ವಾಟರ್ ಹಾಕಿದ್ರೆ ಸಾಕು. ಮತ್ತು ಇದನ್ನ ನೀವು ಸ್ಯಾಲೆಡ್ಸಲ್ಲಿ ಎಲ್ಲದರಲ್ಲೂ ಹಾಕ್ಕೊಂಡು ತಿನ್ಬೋದು. ಇಟ್ಸ್ ಹೆಲ್ದಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾಂಕಾ. ಇವತ್ತಿನ ವಿಡಿಯೋ ಏನಂತ ಅಂದರೆ, ಇವತ್ತು ನಾನು ನಿಮ್ಮೆಲ್ಲರಿಗೂ ಮ್ಯಾಂಗೋ ಪಿಕಲ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಪಿಕಲ್ಸ್ ಹೇಗಿರುತ್ತಂದರೆ, ಯೂಶ್ವಲಿ ನಾವು ಮನೇಲಿ ತಿಂತೀವಲ್ವ ಆ ಥರ ಪಿಕಲ್ಸ್ ಎಲ್ಲ, ಇದೆಲ್ಲ ನೀವು ಬೀಚ್ ಸೈಡಲ್ಲಿ ಹೋಗಿರುವಾಗ ದೊಡ್ಡ ಜಾರಲ್ಲಿ ವಾಟರ್ ತುಂಬಿಟ್ಟು ಅದ್ರ ಒಳಗಡೆ ಪೈನಾಪಲ್, ಕ್ಯಾರೆಟ್ ಮತ್ತು ನಲ್ಲಿಕಾಯಿ, ಮಾವಿನಕಾಯಿ ಎಲ್ಲ ಹಾಕಿರ್ತಾರಲ್ಲ, ಆ ಥರ ಪಿಕಲ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಇವಾಗ ಮ್ಯಾಂಗೋಸ್ ತೊಗೊತಾ ಇದ್ದೀನಿ. ನಾನಿವಾಗ ಈ ಥರ ಮ್ಯಾಂಗೋಸ್ ತೊಗೊತಾ ಇದ್ದೀನಿ. ಇದೆಲ್ಲ ತುಂಬ ಚಿಕ್ಕದಿದೆ, ನೀವು ಬೇಕಂದರೆ ದೊಡ್ಡದು ತೊಗೊಳ್ಬೋದು. ನಾನಿವಾಗ ಮೂರು ಮ್ಯಾಂಗೋಸ್ ತೊಗೊತಾ ಇದ್ದೀನಿ. ನಾನಿವಾಗ 3 ಮ್ಯಾಂಗೋಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಒಂದು ಪಾತ್ರೆ ತೊಗೊತೀನಿ. ಅದಕ್ಕೆ ನಾನಿವಾಗ 1 ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊತೀನಿ. ಇದನ್ನು ಇವಾಗ ನೀರನ್ನ ಕುದಿಯೋದಕ್ಕೆ ಬಿಡೋಣ. ಇವಾಗ ನೀರು ಕುದೀತಿದೆ. ಇದಕ್ಕೆ 1 ಸ್ಪೂನ್ ನಾನು ಇವಾಗ ಉಪ್ಪು ಹಾಕ್ತೀನಿ. ಮತ್ತು 1 ಕ್ಯಾಪ್ ಅಷ್ಟು ನಾನು ವೆನಿಗರ್ ಹಾಕ್ತೀನಿ. ಇದು ಹೀಗೇನೇ ಒಂದು 2 to 3 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಇಲ್ಲಿ ನಾವು ವೆನಿಗರ್ ಏನಕ್ಕೆ ಹಾಕಿದ್ದೀವಿ ಅಂತಂದರೆ, ಇದು ಬೇಗ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹಾಕಿದ್ದೀವಿ. ಮ್ಯಾಂಗೋಸ್ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಬೋದು. ನಾನು ಈ ಥರ ಸ್ವಲ್ಪ ಕಟ್ ಮಾಡ್ತೀನಿ. ಇದು ತೆಗೆದ್ಬಿಡಬೇಕು ಒಳಗಡೆ ಇರೋದನ್ನ. ಬೇಕಂದರೆ ನೀವು ಈ ಥರ ಉದ್ದಕ್ಕೂ ಕಟ್ ಮಾಡ್ಕೊಳ್ಬೋದು. ಇದ್ರ ಜೊತೆ ನಾನು ಒಂದು 3 ಗ್ರೀನ್ ಚಿಲ್ಲಿನ ಹಾಗೆ ಸ್ಲಿಟ್ ಮಾಡಿ ಹಾಕ್ಕೊತೀನಿ. ನಾನು ಇದನ್ನ ಇವಾಗ ಆಫ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆಗೋ ತನಕ ಹಾಗೆ ಬಿಡ್ತೀನಿ. ಇವಾಗ ನಾನು ಜಾರ್ ಒಳಗಡೆ ಮ್ಯಾಂಗೋಸ್ ಅರೇಂಜ್ ಮಾಡ್ಕೊತೀನಿ. ನಾನಿವಾಗ ಈ ಜಾರ್ ಒಳಗಡೆ ಮ್ಯಾಂಗೋಸ್ನೆಲ್ಲ ಅರೇಂಜ್ ಮಾಡ್ಕೊತೀನಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅರೇಂಜ್ ಮಾಡ್ಕೊಳ್ಬೋದು. ನಾನು ನಂಗೆ ಬರೋ ಥರ ಮಾಡ್ತಾಯಿದ್ದೀನಿ. ಸಾಕು ಅಂತ ಇದ್ರ ಒಳಗಡೆ ಒಂದು 2-3 ಚಿಲ್ಲೀಸ್ನ ಹಾಗೆ ಕಟ್ ಮಾಡಿರೋದನ್ನ ಮಧ್ಯಕ್ಕೆ ಮಾತ್ರ ಹಾಕ್ತೀನಿ. ಇನ್ನು ಮ್ಯಾಂಗೋ ಒಳಗಡೆ ಮಾಡಿರೋ ವಾಟರ್ ಹಾಕಬೇಕು. ಆ ವಾಟರ್ನ ಕೂಲ್ ಆಗಿಲ್ಲ, ಅದು ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ಇದ್ರೊಳಗಡೆ ಹಾಕೋಣ. ಅಲ್ಲಿ ತನಕ ಇವಾಗ ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗಿದೆ. ಇದನ್ನು ನಾನು ಇದ್ರೊಳಗಡೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ 1-2-3 ಡೇಸ್ ಹಾಗೆ ಇಡ್ತೀನಿ. ಮ್ಯಾಂಗೋಸ್ ಫುಲ್ ಕವರ್ ಆಗೋಷ್ಟು ವಾಟರ್ ಹಾಕಿದ್ರೆ ಸಾಕು. ಇದನ್ನು ನಾನು ಕ್ಲೋಸ್ ಮಾಡಿ 1-2-3 ಡೇಸ್ ಬಿಡ್ತೀನಿ. ಇದು ಮ್ಯಾಂಗೋ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ದಿನ ಇಡಬೇಕಾಗತ್ತೆ ಅಷ್ಟೇ. ಇವತ್ತಿಗೆ 2 ಡೇಸ್ ಆಗಿದೆ ನಾನು ಮ್ಯಾಂಗೋಸ್ನ ಕ್ಲೋಸ್ ಮಾಡಿಟ್ಟು. ಇವತ್ತು ಈ ಥರ ಕಾಣ್ತಾ ಇದೆ, ನೋಡ್ಬೋದು ನೀವು. ಕಲರ್ ಕೂಡ ಚೇಂಜ್ ಆಗಿದೆ. ನಾನು ಇವಾಗ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ. ಇದು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ.
ತುಂಬ ಚೆನ್ನಾಗಿದೆ. ಇದ್ರದ್ದು ಸೂಪ್ ಕೂಡ ಕುಡಿಬೋದು, ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಮತ್ತು ತುಂಬ ಒಳ್ಳೆಯದಂತ ಹೇಳ್ತಾರೆ. ಮತ್ತು ಇದನ್ನ ನೀವು ಸ್ಯಾಲೆಡ್ಸಲ್ಲಿ ಎಲ್ಲದರಲ್ಲೂ ಹಾಕ್ಕೊಂಡು ತಿನ್ಬೋದು. ಇಟ್ಸ್ ಹೆಲ್ದಿ. ನಿಮ್ಮೆಲ್ಲರಿಗೂ ನನ್ನ ಥರನೇ ಮ್ಯಾಂಗೋ ಅಲ್ಲ ಮಾವಿನಕಾಯಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತು ಮುಂದೆ ನಾನು ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕಂತನೂ ಕಮೆಂಟ್ ಮಾಡಿ, ನಾನು ಆ ವಿಡಿಯೋ ಆದರೆ ಮಾಡ್ತೀನಿ.